ಗುರು ಹಿರಿಯರಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ವರ ಪಾದಾರವನ್ನು ಪರಮಟ್ಟು ಈ ಗ್ರಾಮದ ಗುರು ಹಿರಿಯರಿಗೆ ವಂದಿಸಿ ಮತ್ತು ಸಕಲ ಸಂಪತ್ತಾದಿಗಳಲ್ಲಿ ವಿನಂತಿಸುವುದೆಂದರೆ ಈ ನಾಟಕ ಸುಮಾರು 3 ವರ್ಷ ಕೆಳಗ ನಡೆದಂತ ನಾಟಕ. ಈ 3 ವರ್ಷ ಕೆಳಗಂತ ನಾಟಕಕ್ಕೆ ಇದು ಪ್ರಾಕ್ಟೀಸ್ ಇಲ್ಲದಂತೆ ಈ ಜಾತ್ರೆ ಬಿಡಬಾರದು, 3 ಆಗ್ಯಾವಂತೇಳಿ 4 ನಾಟಕಗಳು ಪ್ರಾರಂಭಗೊಂಡು ಒಂದು ಎರಿತಾತನ ಕೃಪಾಶೀರ್ವಾದದಿಂದ ಇಂದು ಈ ನಾಟಕವನ್ನು ನಡೆದಿದೆ. ಇದರಲ್ಲಿ ಏನಾದರೂ ತಪ್ಪು ದೋಷ ಇದ್ದರೆ ತಿಳಿದಂತಹ ಬಲ್ಲಂತವರು ಇದನ್ನು ಅಪಾರ್ಥವ ತಿಳ್ಕೊಳ್ಳದೆ ಇದನ್ನು, ಯಾಕಂದ್ರೆ ಪ್ರಾಕ್ಟೀಸ್ ಇಲ್ಲದ ನಾಟಕ ಇವತ್ತು ನಡೆದಿರುವುದು ಒಂದು ತಾತನ ಕೃಪಾಶೀರ್ವಾದ ನಡೆದಿರ್ತಕ್ಕಂಥ ನಾಟಕ. ಇದಕ್ಕೆ ಯಾರು ತಪ್ಪು ತಿಳ್ಕೊಳ್ಳದಂತೆ ಎಲ್ಲ ನಮ್ಮ ತಪ್ಪನ್ನು ಒಪ್ಪಿಸಬೇಕೆಂದು ಸರ್ವ ಪ್ರೇಕ್ಷಕರಲ್ಲಿ ನಾನು ವಿನಂತಿಸುವೆನು. ಮಹಾ ಕಷ್ಟಪಟ್ಟಿರು ಲಕ್ಷ್ಮಣ. ಈ ಮೃಗವು ಸಾಯುವ ಸಮಯದಲ್ಲಿ ಆ ಲಕ್ಷ್ಮಣ ಸೀತಾ ಎಂದು ಎಂದರೆ ಧ್ವನಿಯಂತೆ ಗಟ್ಟಿಯಾಗಿ ಕೂಗಿದನು. ಆ ಧ್ವನಿಯನ್ನು ಸೀತೆಗೆ ಕೇಳಿ ನಿನ್ನನ್ನು ಇಲ್ಲಿಗೆ ಕಳಿಸಿರುವಳು. ಅಯ್ಯೋ ಲಕ್ಷ್ಮಣ, ಅಲ್ಲಿ ರಾಕ್ಷಸರು ಏನು ಮಾಡಿರುವರೋ ಏನೋ, ಸೀತೆಯು ಏನಾದರೋ ಏನೋ, ಜಾಗದಿಂದ ಪರ್ಣಶಾಲೆಗೆ ಹೋಗೋ ನಡೆಸೋಬೇಕು ತಡ ತಿಳಿಯುವುದಲ್ಲಿನ ವಿಷಯ. ಏನೆಂದು ಹೇಳಲು ಎಂತ ಮೋಸವಾಯ್ತು. ಅದೇನು ತಮ್ಮ? ನಿನ್ನ ಸತಿಯಾದ ಜಾನಕಿ ಈ ಪರ್ಣಶಾಲೆಯಲ್ಲಿ ಎಲ್ಲಿ ಇಲ್ಲ. ಯಾವ ರಾಕ್ಷಸರು ಗೊತ್ತು ಹೋಯ್ತಾರೇನೋ ಅಣ್ಣ, ಅದಕ್ಕೆ ಬೇಡ ಲಕ್ಷ್ಮಣ, ಎನ್ನ ಸತಿಯಾದ ಸೀತೆ ಎಲ್ಲಿ ಹೋದಳೋ, ಎಲ್ಲಿ ಕೂತಿವಳೋ? ಆಹಾ ದೈವವೇ, ಇಂಥ ಕಷ್ಟವನ್ನು ತಂದೊಡ್ಡಿದೆ. ಹರ ಹರ ಕೋಡಿವರ ಗಿರಿಜ ಮನೋಹರ ಕಾಪಾಡು ಶಂಕರ, ಪಾಲಿಸೋ ಪರಮೇಶ್ವರ. ಅಯ್ಯೋ, ಇಂಥ ಕಷ್ಟ ಪರಂಪರೆಗಳು ಬರಬಾರದು. ಪೂರ್ವ ಜನ್ಮದಲ್ಲಿ ಯಾರ ದಾಂಪತ್ಯವನ್ನು ಅಗಲಿಸಿದೆನೋ, ಯಾರಿಗೆ ಕೇಡು ಬಯಸಿದೆನೋ, ಅಯ್ಯೋ ಈ ಪಾಪದಿಂದ ಈ ವಿಹಾರಕ್ಕೆ ಮನೋಹರಿಯಾದ ಸೀತನ್ನು ಅಗಲಿ ಈ ಕಾರಣಕ್ಕೆ ಮಹಾ ದುಃಖವಾಗಿಯಾದನೆ. ಅಯ್ಯೋ, ಎನ್ನ ದುಃಖವನ್ನು ಯಾರಿಗೆ ಹೇಳಲಿ, ಯಾರ ಬರಬರಲಿ? ಎನ್ನ ಹಣೆಯೋ ಬ್ರಹ್ಮನು ಇಂಥವರು ಪರವನ್ನು ಬರೆದಿರುವನೇ. ಆ ದೈವವೇ ಎನ್ನನ್ನು ಯಾತಕ್ಕೆ ಉದ್ಭವನ ಮಾಡಿದೆ? ಸೀತೆಯನ್ನು ಕೈಬಿಟ್ಟು ಅಗಲಿಸಿದೆ, ಇವತ್ತಿಗೆ ಎನ್ನ ಮೆಳನಿದ್ದಯನಾದೆ. ಅಯ್ಯೋ ಸೀತಾ, ಅಯ್ಯೋ ಸೀತಾ, ಜನಕರಾಯನ ಸುಟೆಯಾಗಿ, ಕೌಸಲ್ಯಾದೇವಿಗೆ ಸೊಸೆಯಾಗಿ, ಈ ಶ್ರೀರಾಮಚಂದ್ರನಿಗೆ ಸತಿಯಾಗಿ, ಈ ಕಾರಣಕ್ಕೆ ದಿಕ್ಕಿಲ್ಲದ ಪರದೇಶಿಯನ್ನು ಮಾಡಿ ಹೋದಿಯಾ? ಅಯ್ಯೋ, ಎನ್ನ ದುಃಖವನ್ನು ಯಾರಿಗೆ ಹೇಳಲಿ, ಯಾರೇ ಮುರೆ ಬರಲಿ? ಲಕ್ಷ್ಮಣ, ಮೃಗದಯಿಂದ ಹೋದ ಅಗ್ರಜನು ಇನ್ನೂ ಬಲ್ಲವೆಂದು ಬೇಸಿಗೆ ಬಿಸಿಲು ತಾಪದಿ ಮಾತಾಡಿರುವುದನ್ನು ಆತುರದಿಂದ ಎನ್ನನ್ನು ನೋಡಲು ಬಂದಿಯಾ? ಎನ್ನ ಮೋಹದ ಕಾಂತಿಯನ್ನು ಬಿಟ್ಟು ಬಂದು ನೀನು ರಾಕ್ಷಸ ರೋಜ ಮಾಡಿದೀಯಾ? ನಿನ್ನನ್ನು ಕಾವಲಿಟ್ಟು ಬಂದರೆ ನೀನು ಯಾತಕ್ಕೆ ಬಂದೀಯೋ ತಮ್ಮ, ತಿಳಿಯದು ಸೀತೆಯ ಮರ್ಮ. ಅಹೋ ಅಣ್ಣಯ್ಯ, ಏನು ಹೇಳಲಿ ದುಷ್ಟರಾದ ರಾಕ್ಷಸರು ನಿನ್ನಂತೆ ಧ್ವನಿಗ ಎಂದು ಕೇಳಿ ಸೀತೆಯು ಗಾಬರಿ ಪಟ್ಟು ಎನ್ನಗೊಂದು ಕೆಟ್ಟ ಮಾತುಗಳು ಆಡೋದಕ್ಕೆ ನಾನು ಅಷ್ಟದಿಕ್ಪಾಲಕರ ಕಾವಲೆ ಬಿಟ್ಟು ಮಂಡಲವನ್ನು ಬರೆದು ಅರಾಧಿಗಳು ಯಾರಾದರೂ ಬಂದರೂ ಈ ಮಂಡಲವನ್ನು ದಾಟ
ಸದ್ಗುಣ ಸಾಂದ್ರ. ಸೀತಾ ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ನಾನು ಹೇಗಿರಲಿ, ಹೇಗೆ ಜೀವಿಸಲಿ? ಅಯ್ಯೋ, ನಾನು ಮಂದಭಾಗ್ಯನಾದನಲ್ಲ. ನಾನು ಕೊಟ್ಟೊಂದು ಸತಿಯರ ಕೂಡ ಸಂತೋಷ ಪಡಬೇಕೆಂದಿದ್ದರೆ ದೇವರು ಚಿತ್ತಕ್ಕೆ ಬರಲ್ಲ. ಅಯ್ಯೋ ಸೀತಾ, ನಾನಿದ್ದು ಒಪ್ಪಲೇನು? ತಮ್ಮನನ್ನು ಆಡಬಾರದ ಮಾತುಗಳನ್ನು ಹಾಡಿ ಎನ್ನ ಹತ್ತಿರದ ಕಳಿಸಿದೆಯಲ್ಲ, ನೀನು ರಾಕ್ಷಸರ ವಶಿಯಾದಿಯಲ್ಲ. ಅಯ್ಯೋ ಶಿವ ಶಿವ, ನಾನು ಪರದೇಶಿಯಾದನಲ್ಲ. ಅಯ್ಯೋ ಸೀತಾ, ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ನಿನ್ನ ಕೂಡಿ ಆನಂದ ಪಡೆಯದಕ್ಕೆ ಎಲ್ಲಗೆ ದಿಕ್ಕಿಲ್ಲದಂತೆ ಆದಿಯಲ್ಲ. ಅಯ್ಯೋ ರಮಣಿ, ನಿನ್ನಗೇನಾದರೂ ಆಪತ್ತು ಬಂದರೆ ಅಯ್ಯೋ ರಮಣ ಎಂದು ನನ್ನನ್ನು ನಿಲ್ಲಿಸಿಕೊಂಡು ಪ್ರಲಾಪಿಸಿದರೆ, ನಿನ್ನನ್ನು ನೋಡಿ ಮಾತನಾಡಿಸಿ ನಿನ್ನನ್ನು ಕಾಪಾಡುವರ್ಯಾರು? ನಿನ್ನ ಸಂಗೀತವನ್ನು ಕೇಳುವರ್ಯಾರು? ಅದಕ್ಕೆ ಎಲ್ಲಿರುವಿ, ಎಲ್ಲಿ ಮಾಯವಾಗಿರುವಿ? ಮಂದಹಾಸ ಚಂದ್ರಿಕೆಯೇ ಎಲ್ಲ ಚಿಂತೆಯನ್ನು ಬಿಡಿಸು. ನಿನ್ನ ಮುಖವನ್ನು ಎಲ್ಲಿಗೆ ತೋರಿಸು. ಸುಂದರಾಂಗ, ಈ ಎನ್ನೊಡನೆಯೇ ಒಂದು ಅನುರಾಗದ ಮಾತುಗಳನ್ನು ಹಾಡಬಾರದೆ? ಅಯ್ಯೋ ಶಿವಸು, ಮುಂದೇನು ತೋಚದಂತಾಯಿತು. ಲಕ್ಷ್ಮಣ, ಈ ಶೋಕವನ್ನು ಸಹಿಸಲಾರ ಈ ಕ್ಷಣ. ಓ ಅಣ್ಣಯ್ಯನಾದ ಶ್ರೀರಾಮಚಂದ್ರ, ಈ ಗೋದಾವರಿ ನೀರ ಆರ್ಭಟಕ್ಕೇನಾದರೂ ಹೋಗಿರ್ಬೋದೋ ಏನು? ಅಲ್ಲಿಗೆ ಹೋಗೋದು ನಡಿ ಅಣ್ಣ, ರಾಜಾಗ್ರ ಅಣ್ಣ. ಬಹು ಹಠವಿಡಿದು ಆ ಮೃಗವನ್ನು ಬಿಡಿದುಕೊಂಡು ಬಂದು ಸಡಗರದಿಂದ ನಿನ್ನ ಹೇಳಿದೆಯಲ್ಲ ಕಾಂತೆ, ಎತ್ತ ಮಾತನಂತೆ ಭಾವಿಸಿ ನಡೆಯುವ ತಮ್ಮನ ಮನಸ್ಸು ನೊಂದಿದೆಯಲ್ಲ, ಇಲ್ಲಿಗೆ ಎನ್ನನ್ನು ಅಗಲಿದೆಯಲ್ಲ, ನೀನು ರಾಕ್ಷಸರ ವಶಿಯದೆಯಲ್ಲ. ಅಂತೆ ನಿನ್ನನ್ನು ಹಗಲಿ ಇರಲಾರೆ, ಇದ್ದು ಜೀವಿಸಲಾರೆ, ಸತ್ತು ಸ್ವರ್ಗಕ್ಕೂ ಹೋದರೆ ಒಂದು ಮಾಸದ ಅವಧಿ ಮುಗಿಲಿಲ್ಲವೇ? ನಿನ್ನಿಲ್ಲಿಗೆ ಅಂಶ ಬಂದೇ ಒಂದು ತಂಡೆ ಎತ್ತೋದಿಲ್ಲವೇ? ಲಕ್ಷ್ಮಣ, ಮೃಗದಿಂದ ಪೋಲ ಹಾಕದನು ಇನ್ನೂ ಬರಲವೆಂದು ಬೇಸಿಗೆ ಬಿಸಿಲಂತ ಬರೀ ಬಾಯಾರು ಒಂದು ಆತರದಿಂದ ಏನು ನೋಡೋದಕ್ಕೆ ಬಂದೀಯಾ? ಈ ಅನ್ನ ಸೀತೆಯನ್ನು ಬಿಟ್ಟು ನೀನು ರಾಕ್ಷಸರ ವಶ ಮಾಡಿದೀಯಾ? ಅಯ್ಯೋ ಲಕ್ಷ್ಮಣ, ರಾಹು ಗ್ರಸ್ತನಾದ ಚಂದ್ರನಂತೆ ರಾಕ್ಷಸರ ಮಧ್ಯದಲ್ಲಿ ಸೀತೆಯು ಪರಿಶೋಧಿಸುವಳು. ಅನುಷ, ಇಂಥ ಪರಮ ಪತಿವ್ರತೆಯಾದ ಸೀತೆಯನ್ನು ಕತ್ತಲವನ ಸುಟ್ಟು ಸೂರಿ ಮಾಡಿಬಿಡಲೇ.
ಸತ್ಯವನ್ನು ಹೇಳುವರು ಯಾರು? ಸ್ವಲ್ಪ ಸಮಾಧಾನವನ್ನು ವಹಿಸುವ ಅಣ್ಣ, ರಾಜಾಗ್ರ ಗಣ್ಯ. ಇವರು ಪಿಯೋಪಾನ ಮಾಡಿದವರು ದೀರ್ಘಾಸ್ಪದರು, ಆರಾಧಕ್ಕೆ ಸಿಲ್ಕದೆ ಸ್ವತಂತ್ರ ಹೇರು. ಅಮ್ಮ ಇತ್ತ ನೋಡು, ಲಕ್ಷ್ಮಿಯು ವಸಂತನನ್ನು ಬಿಟ್ಟು ತನ್ನ ಪುರುಷನನ್ನು ಆಲಿಂಗನ ಮಾಡಿಕೊಂಡಿರುವಂತೆ ಕಾಣಬರುವುದು ನೋಡು. ಲಕ್ಷ್ಮಿಯು ನಿವಾಸ ಸ್ಥಾನವನ್ನು ಮಾಡಿ ಕಮಲಾಂಗಗಳನ್ನು ಕೆಡಿಸುತ್ತಾ ಲೋಕ ಸಾಕ್ಷಿ ಉಪಕಾರಿಯಾದ ಸೂರ್ಯನು ಕಳೆಬಂದು ಹೋಗಿರೋದಕ್ಕೆ ಬಡವಾಗಿರೋ ಪ್ರಾಣಿಗಳನ್ನು ನೋಡಿಯಾ ಸೌಮಿತ್ರಿ? ಚಳಿಯನ್ನು ತೆಗೆಸಿ ಪ್ರಾಣಿಗಳನ್ನು ಹಿಂಸಪಡಿಸಿ ವಸಂತ ಕಾಲನು ತನ್ನ ಪಟ್ಟಣಕ್ಕೆ ಪಟ್ಟಾಭಿಷಕ್ತನ ಆದನಂತೆ ಕಾಣಬಾರದು ನೋಡು. ಆಹಾ, ಇಂಥ ಮನೋಹರದ ಕಾಲದಲ್ಲಿ ಸೀತೆಗೋಸ್ಕರ ಕಷ್ಟಪಟ್ಟು ವೃಥಾ ನಾವು ದುಃಖಪಟ್ಟೆವು. ಕಾಲಗತಿಯನ್ನು ಮೀರುವುದು ಯಾರೂ ಇಲ್ಲ ಅನುಜ. ಸೀತೆ ಅಗಲಿದಳು ಸಹಜ. ಇವರು ಈ ನದಿ ತೀರುವುದನ್ನು ತಿರುಗುವುದಕ್ಕೆ ಕಾರಣವೇನು ಅಂದ್ರೆ ರಾಜ ಆನೆಯ ಪ್ರೇರಣೆಯಿಂದ ಎನ್ನನ್ನು ಹಿಂಸೆ ಮಾಡುವುದರ ಇಲ್ಲಿಗೆ ನಾನು ಬಂದಿರುವುದೇನು? ಜಾಗ್ರತೆಯಿಂದ ಹೋಗಿ ಆ ರಾಜಪುತ್ರರನ್ನು ವಿಚಾರಿಸಿಕೊಂಡು ಬರುವುದಾಗಿ ಬಂದಿರ್ತಾರ. ರಾಜ ನಿನ್ನಿಷ್ಟವಾಗಿ ಬರೋರು. ನೀವು ರಾಜನ ತರದಿಂದ ಕೂಡಿದವರಾಗಿ ಕಾಣಿಸುತ್ತೀರಿ. ನೀವು ಯಾರು? ಮನ್ಮಥನ ರೂಪ ತಳೆದು ಮನ್ಮಥ ವಸಂತ ಪ್ರೀತಿಯ ಪಡೆದು ನಿಮ್ಮನ್ನು ನೋಡಿದರೆ ಹೇಗೆಂದು ಇಚ್ಛಿಸುವುದಕ್ಕೆ ಆಗದು. ನಿಮ್ಮ ಟೊಂಕದಲ್ಲಿ ಒರಿಗೆ ಸಿಕ್ಕಿದ ಕತ್ತಿಗಳು ಇರುವವು. ನಿಮ್ಮ ಮುಖದ ಸಾಮುದ್ರಿಕ ಲಕ್ಷಣಗಳನ್ನು ನೋಡಿದರೆ ತ್ರಿಲೋಕಾಧಿಪತಿಗಳಂತೆ ಕಾಣಿಸುತ್ತೀರಿ. ಇಂಥವರು ಪಾದಚಾರಿಗಳಿಗಾಗಿ ಬರುವುದಕ್ಕೆ ಕಾರಣವೇನು ಹೇಳಿದ್ರೆ ಮಹಾನುಭಾವರು. ಶ್ರೀರಾಮಚಂದ್ರ, ನಾನು ಹೇಳೋ ಮಾತು ಚಿತ್ತ ಬಿಟ್ಟು ಕೇಳೋ ಈ ಕ್ಷಣ. ಈತನು ಮಹಾಸೂರನು, ಪ್ರಾಜ್ಞನು, ವಿದ್ವಾಂಸನಾಗಿ ಕಾಣುವನು. ಯಾತಕ್ಕಂದರೆ
ಶ್ರೀರಾಮಚಂದ್ರನು. ನನ್ನೊಡೆಯ ಶ್ರೀರಾಮಚಂದ್ರ. ಎನ್ನ ಹೆಸರು ಲಕ್ಷ್ಮಣ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಅರಣ್ಯವಾಸಕ್ಕೆ ಬಂದಿರುವೆವು. ಈತನ ಮಡದೆ ಸೀತಾದೇವಿ ಒಡನೆ ವನವಾಸಕ್ಕೆ ಬಂದಿರದಕೊಂಡು ಸೂರ್ಪಾಣಿಕ ನಾಸಿಕಮಂ ಕೊಯ್ದು ಅವಳ ಅಗ್ರಜರಾದ ಕರಾದೂಷಣಾದಿಗಳು ಸಂಹರಿಸಿದೆವು. ಅಹೋ ಸುಗುಣವಂತನೇ, ಅಹೋ ಲಕ್ಷ್ಮಣ ಸ್ವಾಮಿ. ಶ್ರೀಲೋಕ ಕಂಟಕನಾದ ರಾವಣಾದರೂ ನಾವಿಲ್ಲದೆ ಮೋಸದಿಂದ ಸೀತಾದೇವಿಯನ್ನು ಕೊಂದೊಯ್ಯುವಂತೆ. ಸಂಗತಿ ಸೀತಾದೇವಿ ದೊರಳೆಂಬ ಅಭಿಲಾಷದಿಂದ ನಿನ್ನಲ್ಲಿಗೆ ಬಂದಿರೆವು. ನೀನು ದಾರಿ ಬೇಳೆ ಕಬರಿಯುವುದರನೆ ಚೆನ್ನಾಗಿ ಬೇಡ ನಿನ್ನ ವೃತ್ತಾಂತವನ್ನು ಬೇಗನೆ. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ. ಜಯ ರಾಮ ರಾಮ ರಣರಂಗ ಜಯ ರಾಮ ರಾಮ ರಣರಂಗ ಜಗದೇಕ ಸಾರ್ವಭೌಮ. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ. ರಾಮ ರಾಮ ಸೀತಾರಾಮ ಜಯ ರಾಮ 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 ಸೀತಾರಾಮ ಜಯ ರಾಮ ರಾಮ. ಸೂರ್ಯಾನ್ವಯಾಪಿ ಸೋಮ ಸುಗುಣಾಭಿರಾಮ ಜಯ ರಾಮ ರಾಮ ರಣರಂಗ ಭೀಮ. ಜಯ ರಾಮ ರಾಮ ರಣರಂಗ ಭೀಮ ಜಗದೇಕ ಸಾರ್ವಭೌಮ. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ. ಶ್ರೀರಾಮ ಪರಂಧಾಮ ಜಯ ರಾಮ ಪರಂಧಾಮ. ಹರೇ ರಾಮ ಶ್ರೀರಾಮ. ನಮೋ ನಮೋ ತಂದೆಗಳಿರೋ ಬಹುಮಾತ್ಮರೇ. ನಮೋ ನಮೋ ತಂದೆಗಳಿರೋ ಬಹುಮಾತ್ಮರೇ. ನನ್ನ ತಂದೆ ಕೇಶವ, ನನ್ನ ತಾಯಿ ಹೆಸರು ಅಂಜನಾದೇವಿ, ನನ್ನ ಹೆಸರು ವಾಯುಪುತ್ರನಾದ ತೀರ ಆಂಜನೇಯನನ್ನು ಕರೆಯುತ್ತಾರೆ. ನಾನು ಸುಗ್ರೀವನಿಗೆ ಆಪ್ತ ಮಂತ್ರಿಯನು, ಆತನಿಗೂ ನಿಮಗೂ ಸೌಖ್ಯವನ್ನುಂಟು ಮಾಡುವೆನು. ತಂದೆಗಳಿರ ನಿಮ್ಮ ಪಾದಕ್ಕೆ ವಂದಿಸುವೆನು. ನನ್ನ ಪಾಪಗಳು ತೊಲಗಿದವು, ನಿಮ್ಮ ಸೇವಕನನ್ನಾಗಿ ಮಾಡಿಕೊಳ್ಳಿರಿ. ಈ ಕಾರ್ಯವನ್ನು ಉಳಿಸಿಕೊಳ್ಳುತ್ತೇನೆ. ನಮ್ಮ ರಾಜನ ಸನ್ನಿಧಿಗೆ ತೆರಳುವುದು ಸ್ವಾಮಿ ಸಜ್ಜನ ಪ್ರೇಮ. ಅಹೋ ಕಪಿರಾಜನೇ, ಚಂದ್ರಶೇಖರ, ಈ ರಾಮಚಂದ್ರನ ಮಹಾಪರಾಕ್ರಮನು ಹೊರರೆ ಚಕ್ರಾಬ್ದ ಕೆಲ ದಿಕ್ಪಾಲಕರದಿಂದ ವಂದಿತನಾದ ದಶರಥನ ಪುತ್ರ ಪಿತೃ ಆಕೆ ಪರಿಪಾಲನಾರ್ಥನಾಗಿ ಈ ಅರಣ್ಯದಲ್ಲಿ ಇರುವ ಈತನ ಕಾಲದ ಮಗ ಜಾನಕಿಯನ್ನು ರಾವಣ ಕತ್ತುಕೊಂಡು ಹೋಗಿರುವಂತೆ. ಆದ ಕಾರಣ ಈ ರಾಮಚಂದ್ರನು ನಿನ್ನೊಡ ಸೌಖ್ಯವನ್ನು ಪೇಕ್ಷಿಸಿ ಬಂದಿರನು. ದೇವನ ಸಮಾನ್ವಿತರಾದ ಮಹನೀಯರೇ, ನಿಮ್ಮ ಪಾದ ದರ್ಶನದಿಂದ ನಾನು ಧನ್ಯನಾದನು. ಮಹಾಸ್ವಾಮಿನಿಯರೇ, ಎದಗಿರುವ ದರಿದ್ರ ದುಃಖ ನಿವಾರಣೆವಾಯಿತು. ಇಂದಿನ ದಿನವೇ ಶುಭ
ಶುಭ ದಿನ. ನಿಮ್ಮ ದರ್ಶನವಾದ ಮಾತ್ರಕ್ಕೆ ನಮ್ಮ ಪಾಪಾಂಗಳು ಸುಟ್ಟು ಹೋದವು. ಶಂಭೋ, ತಾವು ನಿಮ್ಮ ತಾತ್ಪರ್ಯ ತಿಳಿಸಬೇಕು ನೀರೇ ಅತಿ ಸೂರರೇ. ಅದೇನು ಚೆನ್ನಾಗಿ ಹೇಳು ಸ್ವಾಮಿ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಸಮಯದಲ್ಲಿ ನಾವಿರುವ ಸಮಯದಲ್ಲಿ ಎನ್ನ ಸತಿಮನೆಗಳನ್ನು ಕತ್ತೊಯ್ಯುವನು. ಸಂಗತಿ ಚಟಾವಿನ ಮೂಲಕ ತಿಳಿದು ನಿನ್ನ ಸಂಕೇತನದಿಂದ ಎನ್ನ ಮೋಹನ ಶ್ರೀರತ್ನಂತರಕ್ಕೆ ಬಂದಿರುವನು. ಇದಕ್ಕೆ ನಿನ್ನ ಮನಸ್ಸಿನ ತಾತ್ಪರ್ಯವೇನು ಸುಗ್ರೀವನೇ? ಬಹುಬೇಡನೆ. ಅಹೋ ರಘುವೀರನೇ, ಸುಗ್ರೀವನೇ, ನಿನ್ನಂತೆ ನಾನು ಸತೀ ಸಮೇತನಾಗಿ ಸುಖದಿಂದಿರುವ ಸಮಯದೊಳಗೆ ಅದೇನಾಗಿರೋದು ಸುಗ್ರೀವ? ಬಾಲ್ಯ ಪ್ರೇರಣೆಯಿಂದ ಎನ್ನನ್ನು ಹಿಂಸೆ ಮಾಡುವುದಕ್ಕೋಸ್ಕರ ಇಲ್ಲಿಗೇನಾದರೂ ಬಂದಿರುವುದೇನೋ. ಜಾಗೃತಿಯಿಂದ ಹೋಗಿ ಆ ರಾಜಪುತ್ರನ್ನು ವಿಚಾರಿಸಿಕೊಂಡು ಬರುತ್ತದೆ ಮಂತ್ರಿಶೇಖರ. ಅಹೋ ರಘುವೀರನೇ, ಆಹೋ ಸುಗ್ರೀವನೇ, ನಿನ್ನಂತೆ ನಾನು ಸತೀ ಸಮೇತನಾಗಿ ಸುಖದಿಂದಿರುವ ಸಮಯದೊಳಗೆ ಅದೇನಾಗಿರೋದು ರಾಜ? ಎಲ್ಲ ಅಗ್ರಜನಾದ ವಾಲಿ ಎಂಬುದು ಏನೋ ಒಂದು ಮೂಲಕದಿಂದ ಎಲ್ಲ ಸಕಲನ್ನು ತೆಗೆದುಕೊಂಡು ಹೋಗಿರುವನು. ಫಲ ಫಲ ಇದೇ ಚಿಂತೆಯಿಂದ ನಾನು ಈ ಪರ್ವತಂಬೇರಿ ಮಹಾವ್ಯಸನದಿಂದಿರುವೆನು. ರಾಮಚಂದ್ರ ಆದ ಕಾರಣ ವಾಲಿಯ ಕೊಂದು ಎನ್ನ ಸತ್ತಳಿಂದ ವಶ ಮಾಡಿಕೊಟ್ಟರೆ ಕಂಟಕನಾದ ರಾವಣ ತೆಗೆದುಕೊಂಡ ಹೋದ ನಿಮ್ಮ ಮರಗಳನ್ನು ತಂದುಕೊಂಡರು. ಇದೇ ನಿಮಗೂ ನಮಗೆ ಪ್ರಮಾಣ ರಾಮಚಂದ್ರ ಸತ್ಕೊಂಡು ಸಾಂದ್ರ. ಎಲೈ ಮಿತ್ರನೇ, ಓ ಶ್ರೀರಾಮಚಂದ್ರ, ನಿನ್ನ ಮರ್ಜಿಯನ್ನು ಅಪಹರಿಸಿದ ವಾಲಿಯನ್ನು ಈ ಎನ್ನ ಭಯಂಕರವಾದ ವಿಲ್ಲಿನ ಬಾಣದಿಂದ ಹೃದಯವನ್ನು ಆರಿಸಿ ಬಿಡುವನು. ಅಕ್ಷರ ವೃಕ್ಷದ ಮರಿಯಲ್ಲಿ ನಿಲ್ಲುವನು. ಸುಗ್ರೀವನೇ, ಶ್ರೀರಾಮಚಂದ್ರ, ವಾಲಿಯೊಡನೆ ಇದ್ದು ಶೀಘ್ರವಾಗಿ ಯುದ್ಧವನ್ನು ಪ್ರಾರಂಭಿಸಿ ಸುಗ್ರೀವರಾದರೆ ವಾಲಿಯನ್ನು ಸಂಹರಿಸಿ ಬಿಡುವನು. ಬೇರೆ ನಿನ್ನ ಇಷ್ಟದಂತೆ ಹೋಗಿ ಆ ಭಗವಂತನಾದ ವಾಲಿಯ ಮೂರ್ಖನೊಡನೆ ಯುದ್ಧವನ್ನು ಮಾಡುವನು. ದೇವ ಮಹಾನುಭಾವ,
ನನ್ನ ಹೆಸರು ಸುಳ್ಳು, ನಾನು ಹೇಳಿದ್ದು ಭಾಗೀರಥಿ, ನನ್ನ ಹೆಸರು ಸಾರಥಿ ಅಂತ ಕರೀತಾರ ದೇವ, ಹೇಳಬೇಕು ನಮ್ಮ ನಾಮದೇವ. ಹೊಳಿರ್ರೆ ಎಲೈ ಸಾರಥಿ ನಾವು ತಾರಂದರು. ಈ ಭೂಮಂಡಲದಲ್ಲಿ ನಾವೇ ಗಂಡುಗಳಿಗೆಲ್ಲಂದ ಅಂಡಲಿಗೆ ಬರುವ ಜಗತ್ಮಂಡಲ ಮಂಡಲ ಮರಗಡಿಬೇಕು. ಈ ಕಾರ್ಮಿಕರ ವಿಕರಣ ಮತ್ತೆ ವೈರ್ಯ ಬಲವು ಬೆದರಿತು, ಮಲಿತ ವೈರ್ಯ ಹೃದಯ ಜಿಗಿಲ್ಪಟ್ಟಿತು, ಕುಲತ್ರಗಳು ಉದುರಿಸಿದ್ದವು. ಎಲ್ಲ ಸಾರಥಿ ಭೂಪತಿ ಈ ಕೋಯಿ ಎಣ್ಣೆ ಎಡಬಲದ ಕಾಲ್ತತ್ತಲ ವರ್ಣಮಂ ಕಂಡು ಅಹಿತ ಮಂಡಲಕ್ಕೆ ಉತ್ಕಮ್ಮನೆ ಬಿಟ್ಟಿತು. ಎಣ್ಣ ದೆಪ್ಪಿಗೆ ಕಾರಂಚಲಿ ಪುಟರಾಗಿ ನಿಂತರು. ಫಲ ಫಲ ಎಲ್ಲ ಸಾರಥಿ ಭೂಪತಿ ಚಂಡ ವಿಕ್ರಮ ಗಂಡುಗಳಗಲಂದು ಉದ್ದಂಡ ಪ್ರಭಾವ ರಣರಂಗದ ಮುಂದಕ್ಕಿಟ್ಟ ಕಾಲದಿಂದ ಕೇಳವನ ಹೊರ ಗಂಡುಗಳ ಹಿಡಿಕೊಂಡು ಎಂದು ತಿಳಿಸಲೇ ಸಾರಥ್ಯ. ವಾಲಿ ಮಹಾರಾಜ ಆದ್ರೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಯಾವ ಭೂಪತಿ? ಬಹಿರ್ರೇಯಲೈ ಸಾರಥಿ ಭೂಪತಿ ಈ ಸಭಾಮಠಕ್ಕೆ ಬಂದ ಕಾರಣವೇನೆಂದರೆ, ಹೌದು ದೇವ, ನಿನ್ನಿನ ದಿವಸ ನನ್ನ ತಮ್ಮನಾದ ಸುಗ್ರೀವನನ್ನು ಓಡಿಸಿ ಅವನ ಸತಿಯನ್ನು ವಶ ಮಾಡಿಕೊಂಡು ರಾಜ್ಯಕಾರವನ್ನು ನಡೆಸುವ ಕಾರಣ ಮರಣವಾಯಿತು. ಸಾರಥ್ಯ ತಿಳಿಯಲು ಬಂದ ಸಂಗತ ಮತ್ತೇನಪ್ಪ ಭೂಪತಿ? ಮಾರಪ್ಪ ವಾಲಿಗೆ 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಗುರು ತಿಪ್ಪಯ್ಯ ಆಂಜನೇಯ 100 ರೂಪಾಯಿ, ವಾಲಿಗೆ 100 ರೂಪಾಯಿ ಬಹುಮಾನ ಗಳಿస్తున్నాರಪ್ಪ. ಸಾಧನಗೌಡ, ಮಲ್ಲಿಕಾರ್ಜುನ ಗೌಡ ಜಳಗುರ್ಕೆ ವಾಲಿಗೆ 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರಪ್ಪ. ಎಲೈ ವಾಲಿಯೇ, ಎಲೈ ಸುಗ್ರೀವನೇ, ಇಂದಿನ ದಿವಸ ಜಯಲಕ್ಷ್ಮಿಯು ತಾವಾರದಿ ಪಾಲಾಗಿತ್ತೆಂದು ತಿಳಿದಿಲ್ಲ. ಎಲೈ ಕುಲ್ಲ, ನಿನ್ನಿನ ಇಂದದ ಜಯಗಳೆಲ್ಲವನ್ನು ಸೊಲ್ಲೆ ಸೊಲ್ಲೆ ಉಲ್ಲಾಸದಿಂದ ತಳ್ಳಿದೆಯಾ? ಆದವಾಗಿ ನಡುವಲ್ಲ. ಎಲೈ ಪಂಡ, ಎಲೈ ಮೂರ್ಖ, ಈಗ ನೋಡು. ಎನ್ನ ಹೃದಯದ ಮುಗಿಲ್ಲದು ಸಾಕರ ತೋರ್ಪರಿವ ತಳಿಗಳಿಗೆ ಕೆಡದಂತೆ ರೋಷ ವೇಷವನ್ನು ನಡೆಸಿದೆ, ತನ್ನಷ್ಟಕ್ಕೆ ತಾನು ಉತ್ತರಿಸಿದೆ. ಆದವಾಗಿ ಉತ್ಕರಿಸಬೇಡ. ಎಲೈ ಮೂರ್ಖ, ಈಗ ನೋಡು. ಎನ್ನ ಕರೆದ ಮೆರೆಯುವ ಈ ಕರೆದಿಂದ ನಿನ್ನ ರುದ್ರವನ್ನು ಕಂಡಿದೆ. ಈ ಭೂಮಂಡಲ ಕೆರೆಗೆ ಬಿಡ್ತು ನೋಡ ಏಕಹ ದೊಡ್ಡ ಬಸವಣ್ಣ ವಾಲಿಗೆ 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರಪ್ಪ. ಬಳಿರ್ರೆ ಎಲೈ ಕೈಲಾಸದ ಸುಗ್ರೀವನ ಮನೆ ವಾಲಿಯಮ್ಮ ಬಂದ್ಬಿಡ್ತಾರೆ. ನಿನ್ನ ದಿವಸ ಪ್ರಾಣದಿಂದ ಬಿಟ್ಟಿದ್ದರಿಂದ ಮಹಾತೀರದಿಂದ ಯುದ್ಧಕ್ಕೆ ಬಂದಿವೆ. ಸಹಾಯವಾಗಿ ಬರುವನು. ಈ ಕ್ಷಣಗಳಲ್ಲಿ ನನ್ನು
ಇಕೋ ನೋಡು ನಿನ್ನ ದಿಕ್ಕಲವನ್ನು ಎಲ್ಲ ದಿಕ್ಕಲಿಂದ ನಿನ್ನ ಪಕ್ಕೆಲವನ್ನು ಸುತ್ತು ಸುತ್ತು ಮಾಡುವಂತೆ ಕೋಟೆ ಮೂಡಿ ಹೊಡೆಯುವ ನಿನ್ನ ಕಪ್ಪಿದ ದೇವದ ಭಾಗ ಮಾಡಿ ಹೋದ ಪೇದ ಪಿನಾಚುಗ ಅಪ್ಪನ ಮಾಡೋದು ಲೈ ಮೂರ್ಖ ಲೈ ಭಂಡ ಇಕೋ ನೋಡು ಶ್ರೀರಾಮರ ಕೈಯಲ್ಲಿ ಮರಳಾದ ಸುಗ್ರೀವನ ಮನೆ ವಾಲಿಯಮ್ಮದ ಮುರ್ಗನೆ ಮಾತಂಗಳ ಪರ್ವತದಲ್ಲಿ ಸುಖದಿಂದರಲಾರದು ಈ ನಡರೆ ರಂಗಕ್ಕೆ ಬಂದೀಯ ಸಹಜವಾದ ಈ ಕ್ಷಣದ ಬಳಿ ಸೂರನಾದರೆ ಸಿದ್ಧವಾಗಿ ನಿಂತು ಉದ್ಯಮ ಮಾಡು ಇಲ್ಲದಿದ್ದರೆ ನಿನ್ನನ್ನು ಹೊತ್ತು ಹುರಿಸಿ ನಿನ್ನ ಹಲ್ಲುಗಳನ್ನು ಕುಟ್ಟಿ ಕುಟ್ಟಿ ಕೆಳಹಾಕಿದ್ದರೆ ಪಾಪುರೇ ಬಹದ್ದೂರ್ ವಾಲಿ ಎಂದು ನಮ್ಮ ಹೊತ್ತಕ್ಕೆ ಗಳಿಗೊಮ್ಮೆ ಮೇಲಾಗಿ ಬರುವಿಯ ಎಂದಿಗಾದರೂ ಮಾತಾಂಗಳ ಮುಂದೆ ಹೇಳಿ ಕುಳಿತುಕೊಳ್ಳೆ ಹಾಗಿಲ್ಲದ ಪೌಸ ಈಗ ಎತ್ತಲಿದ್ದ ತಂದುಕೊಂಡಿರುವೆ ಮಣ್ಣು ಮತಿ ಯುದ್ಧಕ್ಕೆ ಸಮಿತರಾಗ ಜಾಗೃತೆ ಬಚ್ಚಲಪ್ಪ ಏನಪ್ಪ ಮೇನೇಜರ್ ಅವರಿಗೆ 116 ರೂಪಾಯಿ ಬಹುಮಾನ ಕೊಟ್ಟಿದ್ದಾರಪ್ಪ. ಏನಪ್ಪ ಮೇನೇಜರ್ 116 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಬಚ್ಚಲಪ್ಪನವರು. ಅಯ್ಯೋ ಶ್ರೀರಾಮಚಂದ್ರ ವಾಲಿಯನ್ನು ಸಂಹರಿಸಲೆಂದು ಹೇಳಿ ಗಿಡದ ಮರೆಯಲ್ಲಿ ಸುಮ್ಮನೆ ಕುಳಿತು ನೋಡಿರುವಿಯಾ ರಾಮಚಂದ್ರ ನನ್ನ ಮೈ ತುಂಬ ಬಾಣಾಳುಗಳು ನಾಟಿಕೊಂಡಿರುವೆ ಇದರ ವೇದೆಯನ್ನು ತಡೆಯಲಾರನೋ ರಾಮಚಂದ್ರ ಲಸತ್ಗುಣ ಸಾಂದ್ರ ಸುಗ್ರೀವರಾಜನೇ ಅದರ ಮರ್ಮವನ್ನು ಕೇಳುತ್ತೇನೆ ಅದೇನ ಚೆನ್ನಾಗಿ ನೀವಿರುವರು ಅಣ್ಣ ತಮ್ಮಂದಿರ ಒಂದೇ ರೂಪದಿಂದ ಉದ್ಭವಿಸಿದ ಕಾರಣ ಎಣ್ಣೆಗೆ ಸಂಶಯ ಬಂದ ಕಾರಣ ಇದರಲ್ಲಿ ಸುಗ್ರೀವರದಾರ ವಾಲಿಯುದಾರ ಎಂಬುದೆಂದು ಎಣ್ಣೆಗೆ ಬಾಣ ಬೆಸಗಲು ಎನ್ನ ಮನಸ್ಸಿಗೆ ಸಂಕೋಚವಾಯಿತು ಆದ ಕಾರಣ ಗುರಿದಿಗಾಗಿ ಈಗ ನಿನ್ನ ಕೊರಳಿಗೆ ಪುಷ್ಪಮಾಲೆಯನ್ನು ಧರಿಸುವೆನು ಮತ್ತೊಮ್ಮೆ ವಾಲಿಯ ಸಂಗಡ ಯುದ್ಧವನ್ನು ಪ್ರಾರಂಭಿಸಿ ಸುಗ್ರೀವ ಮಹಾರಾಜನೇ ವಾಲಿಯನ್ನು ಸಂಹರಿಸಿಬಿಡುವ ನೋಡು ಬೇರೆ ಶ್ರೀರಾಮಚಂದ್ರ ಯುದ್ಧವನ್ನು ಮಾಡುವ ದೇವ ಶೀಘ್ರವಾಗಿ ಹೋಗಿ ಬಾ ಸುಗ್ರೀವರಾಜನೇ ವಾಲಿಯನ್ನು ಮತ್ತೊಮ್ಮೆ ಸಾರಿ ಯುದ್ಧವನ್ನು ಮಾಡಬೇಕೆಂದು ಆತುರದಿಂದ ಪರಾಮರ್ಶೆ ಸಾರಥಿ ವಾಲಿ ಯುದ್ಧಕ್ಕೆ ಸೋಟಿಯಿಂದ ರಥವನ್ನು ಬಿಡುವಂತೆ ನಾವು ಸಾರಥಿ ವಾಲಿಯನ್ನು ಭುಜಬಲ ಪರಾಕ್ರಮದಿಂದ ಸಂಹರಿಸಿಬಿಡಲಾಗುತ್ತದೆ. ಎಲೈ ಪಂಡ ಎಲೈ ಮೂರ್ಖ ಜಾಗೃತಿಯಿಂದ ಬುದ್ಧಿಗಾರ ಬಳೆ ಬಳೆ ಕೈಲಾಗದ ಸುಗ್ರೀವನೆಂಬುದ ಮನೆ ವಾಲಿಯನ್ನು ಎನ್ನೊಡನೆ ಇದ್ದ
ಸತಿಯನ್ನು ಹೇಗೆ ಕರೆದುಕೊಂಡು ಹೋಗಲಿಲ್ಲ? ನೀನಂತ ಧೀರನಾದರೆ ಮತ್ತೊಮ್ಮೆ ಎದ್ದಕ್ಕಿರಲಿಲ್ಲ. ಬುದ್ಧಿಗಾರ ಬುದ್ಧಿಗಾರ ಕೇಕೆ ಹಾಳು ದೊಡ್ಡ ಬಸವ ಸುಗ್ರೀವಿಗೆ 100 ರೂಪಾಯಿ ಬಹುಮಾನ ಕೊಟ್ಟಿದ್ದಾರಪ್ಪ. ಅಯ್ಯೋ ಸ್ವಾಮಿ ಶ್ರೀರಾಮಚಂದ್ರ, ನಾವು ಅಣ್ಣ ತಮ್ಮಂದರಿಬ್ಬರು ಯುದ್ಧ ಮಾಡುತ್ತಿದ್ದರೆ ನೀನು ನಿಮಿತ್ತವಾಗಿ ಮರಿಯಲ್ಲಿ ನಿಂತು ನನ್ನನ್ನು ಕೊಲ್ಲಬಹುದೇ? ನಾನು ನಿನಗಂತ ಅಪರಾಧವೇನು ಮಾಡಿದೆನು ಸ್ವಾಮಿ ಸಜ್ಜನ ಪ್ರೇಮಿ? ಸುಗ್ರೀವನೇ, ನಿನ್ನ ತಮ್ಮನಾದ ಸುಗ್ರೀವನನ್ನು ಮನೆಯಿಂದ ಹೊರಡಿಸಿ ಅವನ ಮರಿಯನ್ನು ಅಪಹರಿಸಿದೆ. ಇದಕ್ಕೆಂದು ಅನ್ಯಾಯ ಮಧ್ಯಾಹ್ನವುದು ನಮಗೆ ದುಷ್ಟ ಶಿಕ್ಷಣ ಶ್ರೇಷ್ಠ ರಕ್ಷಣ ಎಂದು ನಮಗೆ ಬಿರುವುದಕ್ಕೆ ಎಣ್ಣೆಗೆ ದೋಷವೆಲ್ಲ ಕಪಿರಾಜ ನಿನ್ನನ್ನು ಅನ್ನುವುದು ಸಾಧ. ಅಹೋ ಸ್ವಾಮಿ ಶ್ರೀರಾಮಚಂದ್ರ, ನಿನ್ನಿಂದ ಎಣ್ಣೆಗೆ ಮರಣ ಉಂಟಾದ್ದರಿಂದ ವೈಕುಂಠ ಪದವಿಯನ್ನು ಕೊಟ್ಟಾಯಿತು. ಎಲೈ ಸುಗ್ರೀವನೇ, ಎನ್ನ ಮಗನಾದ ಅಂಗದನಿಗೆ ಯುವರಾಜ ಪಟ್ಟವನ್ನು ಕೊಟ್ಟು ಅಂಗದನ ಕಾಪಾಡು ಸುಗ್ರೀವನೇ. ಅಹೋ ಸ್ವಾಮಿ ಶ್ರೀರಾಮಚಂದ್ರ, ನಿನ್ನ ಬಾಣ ಪೆಟ್ಟಿಗೆ ತಾಳಲಾರೆ ತಾಳಲಾರೆ. ಈ ಬಾಣವನ್ನು ಕಿತ್ತಿ ಬಿಸಾಡು ಸ್ವಾಮಿ. ಶಂಭೋ ಹರ ಹರ. ನಮ್ಮಿಂದಲೇ ಕೃತಜ್ಞನಾದ ಸುಗ್ರೀವನು ಇದುವರೆಗೂ ಸೀತಾನ್ವೇಷಣಕ್ಕೋಸ್ಕರ ಪ್ರಯತ್ನಿಸಲಿಲ್ಲ. ಆತನು ನಮ್ಮ ವಿಷಯವನ್ನು ಮರ್ತಿರುವನೋ ಏನೋ ಕೇಳಲ್ಲ. ಜಾಗ್ರತೆಯಿಂದ ಸುಗ್ರೀವನಲ್ಲಿಗೆ ಹೋಗಿ ಬಾ ತಮ್ಮ, ತಿಳಿದುಕೊಳ್ಳುವ ಸುಗ್ರೀವನ ಬರ್ಮ. ಅಹೋ ಅಣ್ಣ ರಾಘವ, ಅಹೋ ಲಕ್ಷ್ಮಣ, ನಿನ್ನ ಇಷ್ಟ ಪ್ರಕಾರವಾಗಿ ಸುಗ್ರೀವನಲ್ಲಿಗೆ ಹೋಗಿ ಜಾಗ್ರತೆಯಿಂದ ವಿಚಾರಿಸಿಕೊಂಡು ಬರುವೆನು ಅಣ್ಣ. ಜಾಗ್ರತೆಯಿಂದ ಹೋಗಿ ಬರ ತಮ್ಮನ ಲಕ್ಷ್ಮಣ. ಏನು ಇದು ಆಶ್ಚರ್ಯ! ಇದುವರೆಗೂ ಸುಗ್ರೀವನು ನಮ್ಮ ಕಾರ್ಯಕ್ಕೆ ಸಹಾಯಕನಾಗದ ಬರದ ಕಾರಣ ಏನಿರಬಹುದು? ಆತನಿಗೆ ಎಚ್ಚರಿಕೆ ತೋಚಲಿಲ್ಲವೋ ಏನೋ ತಿಳಿಯಲಿಲ್ಲ. ಅಯ್ಯೋ ಪ್ರಾಣಕಾಂತೆ, ನಿನ್ನನ್ನು ನಾನು ಎಂದಿಗೆ ಮಾತನಾಡುವೆನು? ನಿನ್ನೊಡನೆ ನಾನು ಎಂದಿಗೆ ಮಾತನಾಡುವೆನು? ಮನಸತಿ ಹೀಗಾಗಿ ನಮ್ಮ ಗತಿ. ದೇವರು ಹಗರಿಸಲು ನಮ್ಮಿರುವರ ಪ್ರೀತಿ. ಅಹೋ ಸುಗ್ರೀವರಾಜನೇ, ಅಹೋ ಲಕ್ಷ್ಮಣ ಸ್ವಾಮಿ, ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನ ತನ್ನ ಸತಿಯಾದ ಸೀತಾದೇವಿಯ ಮೋಹದಿಂದ ದಿನಪತ್ರಿಯ ಮಳೆಯ ಮಾಯಾಗಿದ್ದ ಆತನ ಪ್ರಾರಂಭವನ್ನು ನಾನು ನೋಡಲಾರನು ಸುಗ್ರೀವ. ಕಾರ್ಯವ ಏ ಕಪಿರಾಜನೇ, ನಮ್ಮ ಅಗ್ರಜನ
ಅಹೋ ಸುಗ್ರೀವರಾಜನೇ, ನಿಮ್ಮ ಹೇಳುವುದೇನೆಂದರೆ ಬಿಟ್ಟು ಹೋದ ಸಕಲ ಸಾಮ್ರಾಜ್ಯವು ಎನಗೇ ಲಭಿಸಿತು. ನಮ್ಮನ್ನ ಕಾಪಾಡಿದ ಶ್ರೀರಾಮಚಂದ್ರನನ್ನು ಎಂದಿಗೂ ಮರೆಯೋದಿಲ್ಲ. ಆದರೆ ನಾನು ದ್ರೋಹಿ ಆಗೋದಿಲ್ಲ. ಅಹೋ ಲಕ್ಷ್ಮಣ ಸ್ವಾಮಿ. ಅಹೋ ಸುಗ್ರೀವರಾಜನೇ, ಆ ನೀಚ ರಾವಣನ ಸಂಹರಿಸಿ ಸೀತೆಯನ್ನು ಚಡ ಮಾತ್ರ ತರುವುದಕ್ಕೆ ಕಪಿವೀರನಿಗೆ ಆಜ್ಞೆಯನ್ನು ಮಾಡ್ತೇನೆ. ಅಯ್ಯ ಸ್ವಾಮಿ, ಸಜ್ಜನ ಪ್ರೇಮಿ. ಅಹೋ ಸುಗ್ರೀವರಾಜನೇ, ಓ ಲಕ್ಷ್ಮಣ ಸ್ವಾಮಿ, ಇಷ್ಟ ಅಂದನಾದರೆ ಸುಗ್ರೀವರಾಜನೇ, ಶ್ರೀರಾಮಚಂದ್ರ ಕಾರ್ಯಗೋಸ್ಕರ ಸಕಲ ಕಪಿವೀರರನ್ನು ತೀವ್ರಂದು ಇಲ್ಲಿ ಬರಲಾಗುತ್ತಿದೆ. ಸುಗ್ರೀವರಾಜ ನಿನ್ನಿಷ್ಟವಾಗಲಿ. ಅಹೋ ವಾನರ ಶ್ರೇಷ್ಠನಾದ ಸುಗ್ರೀವರಾಜನೇ, ವಿಂಧ್ಯ ಹಿಮಾಲಯ ಹಿಮಾಚಲ ಪ್ರಾಂತದಲ್ಲಿ ಚಲಿಸಿರುವ ಕಪಿಸೈನ್ಯರನ್ನು ಕರೆತರುವನು. ಅಪ್ಪಣೆಯನ್ನು ದಯಪಾಲಿಸಿ ವಾನರ ರಾಜ ರವಿಕೋಟಿದ್ದೇನೆ. ಶೀಘ್ರವಾಗಿ ಬಂದಿರುವುದರಲ್ಲಿ ನಮೋ ನಮೋ ಶ್ರೀರಾಮಚಂದ್ರ. ನಿಮ್ಮ ಕಾರ್ಯಭಾಗದೋ ಆಲಸ್ಯ ಮಾಡುವುದೆಂದು ಮನದೋ ಸಂಶಯನ್ನು ಬಿಡಿರಿ. ಶ್ರೀರಾಮಚಂದ್ರ ರಸತ್ವ ಸಾಂದ್ರ. ಓ ಶ್ರೀರಾಮಚಂದ್ರ, ಕಾರ್ಯಭಾಗವನ್ನು ಸಾಧಿಸಲಿಲ್ಲ ಎಂಬುದರಲ್ಲಿ ಸಂದೇಹವೇನೂ ಇಲ್ಲ. ಮೊದಲು ನನ್ನ ಪ್ರಾಣಪ್ರಿಯರ ಜನತೆಯು ದುಃಖಿಸಬಾರದೆ. ಅದನ್ನು ಕೇಳಿ ನಾನು ಒಂದು ನಿಮಿಷವಾದರೂ ತಡವಾದರೆ ನಮ್ಮ ಮನೋಹರಿಯನ್ನು ಕಾಣಬೇಕೆಂಬ ಆತುರ ನನಗೆ ಬಹಳ ಇರಬಹುದು. ಶೀಘ್ರದಿಂದ ಕವಿಬಲಕ್ಕೆ ಆಕೆಯನ್ನು ನೇಮಿ ಸುಗ್ರೀವ ಮಾಡಿ ಕಾರ್ಯವ. ನಾವು ಇವತ್ತಿನ ಕಾರ್ಯವು ಉತ್ತಮ ಸರಿ. ಅಹೋ ಮಂತ್ರಿಯಾದ ಮಾರುತಿ ರಾಜ ಜಾಗ್ರತೆಯಿಂದ ಕಪಿವೀರನ್ನು ಕರ್ಸಾಯಿ ಮಂತ್ರಿಶೇಖರ. ಎಲ ಅಂಗದ ನಾಳ ಲೀಲ ಜಾಂಬವಂತ ಮೊದಲಾದ ಕಪಿವೀರರೇ ತೀವ್ರದಿಂದ ಬರತ್ತರಾದರೆ ಸುಗ್ರೀವನನ್ನು ಕಾಣುವ ಕಪಿವೀರರೇ. ಅಹೋ ಸಚಿವ ಶ್ರೇಷ್ಠನ ಆಂಜನೇಯನೇ, ಸುಗ್ರೀವರಾಜರೇ, ತಾರಾಗಂಧವಿ ಮೊದಲಾದ ಕಪಿವೀರರೊಡಗೂಡಿ ದಕ್ಷಿಣ ಅಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳಲ್ಲಿ ಹುಡುಕಿ ನರ್ಮದಾ ಗೋದಾವರಿ ಪ್ರಾಂತದಲ್ಲಿ ಶೋಧಿಸಿ, ಓ ಮಂತ್ರಿ ರಾಜ ಅಲ್ಲಿಂದ ಕೇರಳ ದೇಶದಲ್ಲಿ ಹುಡುಕಿ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಅಂಗಾರಿಕೆ ರಾಕ್ಷಸಿ ಇರೋಣ. ಅವರನ್ನು ಏನು ಮಾಡಬೇಕು ರಾಜ? ಅವರನ್ನು ಒತ್ತು ಕೆಡಹಿ ಒತ್ತು ಭುಜಬಲದಿಂದ ಮುಂದಕ್ಕೆ ಹೋಗು. ಅಲ್ಲಿ ಭೋಗಾವತಿ ನಗರ ಸಿಗುವುದು. ಅಲ್ಲಿಯೂ ಸೀತೆಯು ದೊರೆಯದಿದ್ದರೆ ಮುಂದಕ್ಕೆ ಹೋಗು. ಅಲ್ಲಿ ಪಿತೃಲೋಕವು ಕಾಣಿಸುವುದು. ಅಲ್ಲಿ ಹುಡುಕಿ ಮುಂದಕ್ಕೆ ಹೋದರೆ ಸೂರ್ಯನ ರಶ್ಮಿಯೇ ಕಾಣಿಸುತ್ತಿಲ್ಲ. ಆದ್ದರಿಂದ ಮುಂದಕ್ಕೆ ಹೋಗಬೇಡ. ಓ ಸಚಿವರೇ ರಾಜ, ಒಂದು ತಿಂಗಳೊಳಗಾಗಿ ನಿನ್ನ ಬಲ ಸಾಹಸದಿಂದ ಆ ದಶಗಂಡನ ಸಮಾಚಾರ ತಿಳಿದು ಮಾತೆಯಾದ ಸೀತಾದೇವಿ ಕುಶಲ ವಾರ್ತೆಯನ್ನು ತರೆಯಬೇಕು. ಸಚಿವ ಪ್ರಾಣಿಯಾದ ಆಂಜನೇಯನೇ, ನಿನಗೆ ಏನಿದೆ ಸುಗ್ರೀವರಾಜ ನಿನ್ನಿಷ್ಟನ್ನು ಹೇಳಿದರು. ಎಲೈ ಸುಗ್ರೀವನೇ,
ತಪ್ಪಿಸಿಕೊಂಡು ಹೋಗುತ್ತಾ ಭೂಮಂಡಲವೆಲ್ಲ ಸಂಚರಿಸಿದಾಗ ನಾನಾ ಭಾಗಗಳೆಲ್ಲ ನೋಡಿದೆನು. ಶ್ರೀರಾಮಚಂದ್ರ ಸುಗ್ರೀವನೇ ಕಪಿವೇಗದ ವಾಯುಪುತ್ರನ ಅಧೀನನು ಅತಿ ಸಮರ್ಥನ, ಉನ್ನತ ಪರಾಕ್ರಮನು, ನಿರ್ಮಲ ಚಿತ್ತನು. ಈತನಿಂದಲೇ ನಿಮ್ಮ ನಮ್ಮ ಕಾರ್ಯ ಸಫಲವಾಗುವುದೆಂದು ನನಗೇ ನಂಬಿಕೆ ಆಗಿರೋದು. ಖಂಡಿಯ ದೇವ ದಿವ್ಯ ಪ್ರಭಾವ ವಿಕ್ರಮರೇ, ಎನ್ನ ಅತ್ಯದ್ಭುತ ಪರಾಕ್ರಮವನ್ನು ಈ ಜಾಂಬವಂತ ಸುಗ್ರೀವರ ಕಡೆಯಿಂದ ತಿಳಿದಿತ್ತು ಅಷ್ಟು. ಆದರೆ ನಾನು ಶತಯೋಜನೆ ವಿಸ್ತಾರಣವಾದ ಸಾಗರವನ್ನು ಉಲ್ಲಂಘಿಸಿ ಆ ನೀಚನಾದ ರಾವಣ ವಿವರವನ್ನು ಹರಿದು ಮಾತೆಯಾದ ಸೀತಾದೇವಿ ಕುಶಲವಾರ್ತೆ ತಿಳಿಬರುವೆನು. ರಾಮಚಂದ್ರ, ಸೀತಾದೇವಿ ಸುಲಕ್ಷ ಅನಂಗಳ ಮಾತಿನಿಂದ ಕಡೆಯಿಂದ ಏನಾದರೂ ಒಂದು ಕುರ್ತುಕೊಂಡು ದೇವ ರಾಮಚಂದ್ರ, ನೀನು ಸಹಜವಾಗಿ ಅಲ್ಲಿ ಮುಂದೆ ನವ ವ್ಯಾಕರಣ ಪಂಡಿತನಾದ ವೈದ್ಯನೇ ವಯಂಕರನ್ನು ಹೇಳಲು ಚೆನ್ನಾಗಿ ಕೇಳು. ಹೇಳು ಶ್ರೀರಾಮಚಂದ್ರ. ರೂಪದೊಳಗೆ ಅತಿ ರೂಪವತಿ ಆಗಿರುವಳು, ನೇತ್ರಗಳು ಅಳಿದಿರ ಬಿರುವವರಂತೆ ಇರುವವು. ಆಂಜನೇಯ ಶ್ರೀರಾಮಚಂದ್ರ, ದ್ವಂದ ಹಸ್ತ ಮಣಿಕಟ್ಟಿನ ಮೇಲ್ಭಾಗದ ಸೂಕ್ಷ್ಮವಾದ ರೇಖೆ ಇರುವುದು. ಮುಖ್ಯವಾಗಿ ಮುಖ ಕಮಲದ ಸುಧಾಂತ ರೇಖೆ ಶೋಭಾಮಾನವಾಗಿ ಕಂಗೊಳಿಸುವುದು. ಆಂಜನೇಯ ರಾಮಚಂದ್ರ, ಇದನ್ನು ನೆನಪಿನಲ್ಲಿದ್ದೆಗೂ ಆಂಜನೇಯ ಪುತ್ರನೇ ಸೀತಾ ಕುದುರೆಯನ್ನು ತೆಗೆದುಕೊಂಡು ಬರಬೇಡಲೇ. ಆಹೋ ದೇವ ಶ್ರೀರಾಮಚಂದ್ರ, ಆಂಜನೇಯನೇ, ನಾನಿಂದ ಹೋಗಿ ಬರ್ತೇನೆ. ಅಪ್ಪಣೆಯನ್ನು ಕೊಡು ಸ್ವಾಮಿ, ಸಜ್ಜನ ಪ್ರೇಮಿ. ಆಂಜನೇಯನೇ, ಶ್ರೀರಾಮಚಂದ್ರ, ಸುಗ್ರೀವನ ತಿಳಿದು ಬೇರೆ ನೀನು ಮಹಾಬಲಶಾಲಿಯಾಗಿ ಕಾಣುವೆ. ನಿನ್ನಗೆ ಮುಟ್ಟಿನ ಉಂಗುರವನ್ನು ಕೊಡುವೆನು, ಹಿಡಿ ಹಿಡಿ. ನನ್ನ ಪ್ರಾಣ ಪ್ರಿಯರಾದ ಜಾನಕಿಯು ನಿನ್ನ ಪತಿಯಾದ ಶ್ರೀರಾಮಚಂದ್ರನು ಕೊಡು ಎಂದು ಹೇಳಲೆಂದು ಆಕೆಗೆ ಹೇಳ್ಕೊಡ. ಈ ವಿಷಯ ಶ್ರೀರಾಮಚಂದ್ರ, ನಿನ್ನಿಷ್ಟದಂತೆ ಆಗದೆ. ನಿನಗೆ ಜಯವಾಗಿ ಹೋಗಿ ಬಾ ಮಗನೇ, ಅತಿ ಪಾಪಿತನೇ. ಜಯ ಜಯ ರಾಮ, ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ, ಜಯ ಜಯ ರಾಮ, ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ, ಜಾನಕಿ ರಾಮ, ಅಯೋಧ್ಯ ರಾಮ. ಜಾನಕಿ ರಾಮ, ಅಯೋಧ್ಯ ರಾಮ, ಭಕ್ತರ ಶ್ರೀರಾಮ. ರಾಮ ಭಕ್ತರ ಶ್ರೀರಾಮ, ಜಯ 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 ರಾಮ, ಜಯ ಘನಶ್ಯಾಮ, ಜಯ ಜಯ ಶ್ರೀರಾಮ. ರಾಮ ಜಯ ಜಯ ಶ್ರೀರಾಮ. ಜಯ ಜಯ ರಾಮ, ರಾಮ ರಾಮ, ಶ್ರೀರಾಮ. ಜಯ ಜಯ ರಾಮ, ರಾಮ ರಾಮ, ಶ್ರೀರಾಮ. ಜಾನಕಿ ರಾಮ, ಶರಣ ರಾಮ, ಜಯ ಜಯ ರಾಮ, ರಾಮ ರಾಮ, ರಾಮ ರಾಮ, ಶ್ರೀರಾಮ. ರಾಮ ರಾಮ, ಜಯ 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 ರಾಮ, ಶ್ರೀರಾಮ. ರಾಮ ಶ್ರೀರಾಮ, ರಾಮ ರಾಮ. ಭವಿ ಭವಿರ್ರಲ್ಲ ಸಾರಥ ಸೂಕ್ತ ಪತಿಗೆ ಗುಡ್ಡ ಬರುವ ತರುವ ಸಮುದಾಯವನ್ನು ನೋಡಿದೆಯಾ?
ಸಿಡಿದು ಬಂದು ಸಾಲಾಗಿ ಕೊಡ್ತಿಲ್ಲ ನೀರ್ ತೋಗಿಲ್ಲ ನೋಡಿದೀಯ ಸಾರಥಿ ಇದು ಅಲ್ಲದೆ ಈಗೋ ಇತ್ತ ನೋಡು ಜಾತಿ ಮಾತನ ಕಾಲದಲ್ಲಿ ಹೊಳಗಿನಿಂದ ಉದ್ಭವಿಸಿ ಬರುವ ಅಷ್ಟಕಲ ಸೋಪಾದಿಯಲ್ಲಿ ತೋರಿ ವೀರಚಿತ ಪಾಂಡುರಮ ಡಿಂಡೇರವನ್ನು ನೋಡಿದೀಯ ಸಾರಥಿ ಈಗೋ ಇತ್ತ ನೋಡು ಸಮುದ್ರದ ತಿಮಿಂಗಳಾದ ಜಲಚರ ಪ್ರಾಣಿಗಳನ್ನು ನೋಡಿದೀಯಾ ಇಂಥ ಅದ್ಭುತವಾದ ಸಾಗರವನ್ನು ಎನ್ನಪುಟಗಳ ಸಾಹಸದಿಂದ ಆ ಶ್ರೀರಾಮಚಂದ್ರ ಅನುಗ್ರಹದಿಂದಲೂ ಲಜ್ಜವಿಲ್ಲದ ಒಂದು ಉಲ್ಲಂಘಿಸುವನು ನೋಡಲೇ ಸಾರಥಿ ನೋಡನ್ನು ಕುದಿಬಲ ಬರಕ್ಕಾಗಲಿಲ್ಲ ಪರಮೇಶ್ವರನ ರಾತ್ರಿ ಎದ್ದ ಸಕಲ ಪರ್ವತಗಳ ಸಮಾನವಿಲ್ಲವೆಂದು ತಟ್ಟದ ಗೋರಿಯನ್ನೆತ್ತಿ ಬೇಗ ಮಂಡಲ ಆಶ್ರಯಿಸಿಕೊಂಡಿರುವಂತೆ ಅಮರಾವತಿಯನ್ನು ಧಿಕ್ಕರಿಸುವಂತೆ ಪ್ರಕಾಶಿಸುವ ಲಂಕಾನಗರವನ್ನು ನೋಡಿದ್ಯಾ ಎಲ್ಲ ಸಾರಥಿ ಈಗೋ ಆಕೋರ ತರವಾದ ಕೋರ ದಾಡುಗಳ ಕರಕರನ ಹಲ್ಲುಗಳನ್ನು ಕಡಿಯುತ್ತಾ ಹುಲಿ ಮುಖ ದ್ವಾರವನ್ನು ಕಾಯ್ದುಕೊಂಡಿರುವ ಲಂಕಿಣಿ ಎಂಬ ಸ್ತ್ರೀಗಳನ್ನು ನೋಡಿದ್ಯಾ ಎಲ್ಲ ಸಾರಥಿ ಇವನು ದಾರಾಗಿರಬಹುದು ಓಹೋ ಸಾರಥಿ ಇವಳ ಬೀಜವ ಮುರಿದು ಟೊಂಕಕ್ಕೆ ಹೋಗ್ತು ನೋಡಿದರೆ ಸಾರಥಿ ಮೂರು ಲೋಕವನ್ನು ಒಂದೇ ಸಾರಿಗೆ ನುಂಗುವಂತೆ ಬಾಯ್ತರದ ಪ್ರಳಯ ಕಾಲ ರುದ್ರನಂತೆ ಶಾಕಿನಿ ಢಾಕಿನಿ ಢಾಮರುಗ ಧ್ವನಿಯಂತೆ ಇವನ ಧ್ವನಿಯ ಆಲಿಸಿಕೊಳ್ಳಿಯ ಎಲ್ಲ ಸಾರಥಿ ಇವನು ಧಾರಾಗಿರ್ಬಹುದು ಓ ಸಾರಥಿ ಗೊತ್ತಾಯ್ತು ಅಪ್ಪ ಕುಂಭಕರ್ಣನೆಂಬ ರಾಕ್ಷಸಾದವನು ಜಗತ್ತಿನಲ್ಲಿ ಕೊಲೆಯ ಕೆಲಸಗಳನ್ನು ಮಾಡಿ ಬಳಲೆ ಮುಪ್ಪಿನಿಂದ ಹಾನಿಕರಿಸುವನಲ್ಲ ಹೌದು ಇವನನ್ನು ಕೊಲ್ಲುವುದು ಎನ್ನಂತ ಹೌದು ಎಲ್ಲ ಸಾರಥಿ ಮೂರು ಲೋಕವನ್ನು ಒಂದೇ ಸಾರಿಗೆ ನುಂಗುವಂತೆ ಬಾಯ್ತರ ಪ್ರಳಯ ಕಾಲ ರುದ್ರನಂತೆ ಎಲ್ಲ ಸಾರಥಿ ಓಹೋ ಸಾರಥಿ ಗೊತ್ತಾಯ್ತು ಇದು ಬಡವೆ ತೀರ್ಥವುಳ್ಳ ರಾವಣ ಮಂದಿರ ಆಗಿರ್ಬೋದು ಮಂದಿರಕ್ಕೆ ಪೊಕ್ಕು ಜಾನಕಿಯನ್ನು ಸಾರಥಿ ನೀಚ ರಾವಣ ವಾಮ ಭಾಗದೊಳ ಅಂಶ ಕಲ್ಪ ತುಲಿಕದಲ್ಲಿ ನಿದ್ರಿಸುವ ಲೋಕ ಸುಂದರಿಯಾದ ಸೀತಾದೇವಿ ದರ್ಶನವಾದಂತಾಯ್ತು ನಾನು ಬಂದ ಕಾರ್ಯವು ಸಫಲವಾಯಿತು ಈಗ ಶ್ರೀರಾಮಚಂದ್ರನು ಹೇಳಿದ ಗುರುತುಗಳು ಪರಿಚಯಿಸಿ ನೋಡಿದೆನು ಎನ್ನೊಡನೆ ಹೇಳಿದ ಗುರುತುಗಳು ಈ ಸ್ತ್ರೀಗಳಲ್ಲಿ ಇರುವವು ಕೆಲವು ಅಡಕವಾಗಿದ್ದವು ನಿಜಾಂಶವು ತಿಳಿಯಲಿಲ್ಲ ಮನಸ್ಸಿನ ಸಂದೇಹವೂ ಬಿಡಲಿಲ್ಲ ಏನು ಮಾಡಲಿ ಸಮೀಪಕ್ಕೆ
ಮುಖದ ಸುಧಾಂಶ ರೇಖೆ ಇಲ್ಲ. ಸೀತಾದೇವಿಯ ಅಲ್ಲ, ತ್ರಿಲೋಕ ಸುಂದರಿಯಾದ ಮಂಡೋದರನ್ನು ಕಂಡು ದೇವಿ ಅಂತ ಭಾವಿಸಿದ್ರಲ್ಲ. ಆ ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ಸೀತಾದೇವಿಯು ಈ ರೀತಿಯ ಪುರುಷರು ತನ್ನ ಚರ್ಮವನ್ನಾದರೂ ಮುಟ್ಟುವುದುಂಟೆ. ಮಹಾ ಶ್ರೀರಾಮಚಂದ್ರ, ನಿನ್ನ ಕಾರಣ ಕಟಾಕ್ಷವನ್ನು ತಿರುಗಿ ಈ ಪುರದ ಮಾತೆಯಾದ ಸೀತಾದೇವಿ ದಾವಳ್ಳಗಳು ಸಾರಥಿ ಬ್ರಹ್ಮ ಕ್ಷತ್ರಿಯ ವೈಶ್ಯ ಸೂತ್ರ ಮೊದಲಾದವರ ಗೃಹಾಂಗಗಳು ಮಾತೆಯಾದ ಸೀತಾದೇವಿಯನ್ನು ಓದಿಸಿ ಹುಡುಕಿದನಲ್ಲ, ಎಲ್ಲೆಲ್ಲಿಯೂ ಸಿಗಲಿಲ್ಲವಲ್ಲ. ಈ ಪುರಕ್ಕೆ ಬಂದು 3-4 ದಿವಸಗಳಾದರೂ ಜಾನಕಿಯ ವಾರ್ತೆ ತಿಳಿಯಲಿಲ್ಲವಲ್ಲ. ಈಗ ಸೀತಾದೇವಿಯು ಸಿಗಲಿಲ್ಲ ಎಂಬ ಸುದ್ದಿಯನ್ನು ಕೇಳಿ ಶ್ರೀರಾಮಚಂದ್ರನು ತಕ್ಷಣ ಪ್ರಾಣ ತ್ಯಾಗ ಮಾಡಿಕೊಳ್ಳುವನು. ಆತನು ಹೋದದ್ದು ಕಂಡು ಸೌಮಿತ್ರಿಯು ಪ್ರಾಣವನ್ನು ತೊರೆದುಕೊಳ್ಳುವರಲ್ಲಿ ಸಂದೇಹವೇ ಇಲ್ಲ. ಸೀತಾದೇವಿಯನ್ನು ತಂದು ಕೊಡುವನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನು ಶೀಘ್ರವಾಗಿ ಪರಲೋಕ ಹೊಂದುವನು. ಈ ಘೋರ ತರವಾದ ಪ್ರಳಯಕಾರವು ಅಯೋಧ್ಯಕ್ಕೆ ಮುಟ್ಟಿದರ ಕೂಡಲೇ ಭಾರತ ಶತ್ರುಘ್ನ ಪ್ರಧಾನಿಪುರ ನಿವಾಸರು ದೇಹವನ್ನು ತೊರೆದುಕೊಳ್ಳುವರಲ್ಲಿ ಸಂದೇಹವಿಲ್ಲ. ಮಹಾ ಶ್ರೀರಾಮಚಂದ್ರ, ನಾನು ತಿರುಗಿ ಅಯೋಧ್ಯಕ್ಕೆ ಬಂದರೆ ಮಾತ್ರ ಈ ರೀತಿ ನಡೆಯುವ ಸಹಜ. ಇಂತಹ ಭಯಂಕರ ಕೃತ್ಯಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ 400 ಪ್ರಾಣತ್ಯಾಗ ಮಾಡಿಕೊಳ್ಳುವನು. ಅಲ್ಪ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿಕೊಂಡರೆ ಸ್ವಾಮಿಯು ಕಾರ್ಯ ವಂಚನೆ ಮಾಡಿದಂತಾಗುವುದು. ಎಲ್ಲ ಬಾಳನಿಂದ ಸುತ್ತಿ ಕಟ್ಟೆತ್ತುಕೊಂಡು ಹೋಗಿ ಆ ಶ್ರೀರಾಮ ಸುದ್ದಿ ಕಟ್ಟೆತ್ತುಕೊಂಡು ಹೋಗುವನು. ನೋಡು ನೋಡಲು ಕಾಣಿಕೆ ದುರ್ಗದೇವ ಶಾಂತನಾದ ಸೀತಾ ಮಾತೆಯರು ಅಶೋಕವನದಲ್ಲಿರುವರು. ನೀನೇತಕ್ಕೆ ಆಲೋಚನೆ ಮಾಡುವುದು? ಇಲ್ಲಿಂದ ಅಶೋಕವನಕ್ಕೆ ಹೋಗಿದರೆ ನಿನ್ನ ಸೀತಾ ತಾಯಿಯವರಿಗೆ ದರ್ಶನವನ್ನು ಕೊಡುವರು. ಸರಿಯಾಗಿ ಇವರು ಈ ಊರುಗಳು ಆಂಜನೇಯ ಪಾತ್ರ ಮಾಡಿದ ಬಾಲಕರಿಗೆ ಒಬ್ಬರು ಆಹಾ, ಇದು ಏನು ಆಶ್ಚರ್ಯ ಶ್ರೀರಾಮಚಂದ್ರ, ನಿನ್ನ ಕರ್ಣ ಕಟಾಕ್ಷದಿಂದ ಈ ದಿನ ಮನಸ್ಸಿಗೆ ಆನಂದವಾಯಿತು. ಆಹಾ, ಸೀತಾ ಮನೋಹರ ರಾಮ ರಾಮ ರಘುಕುಲೋತ್ಥಾಮ ವೀರಹದಿಂದ ಬಳಲಿರುವ ಸುಗ್ರೀವರಾಜನ ಪ್ರತಿಜ್ಞೆಗೆ ಸಫಲವಾಯಿತು. ಸೀತಾ, ಈಗ ಸೀತಾದೇವಿಯು ಅಶೋಕವನದಲ್ಲಿರುವಳೆಂದು ಆಕಾಶವಾಣಿ ವಿಶದವಾಗಿ ನುಡಿದಂತಾಯಿತು. ಶ್ರೀರಾಮಚಂದ್ರ, ಇಂದಿಗೆ ನಾನು ಧನ್ಯನಾದೆ. ಮಾತೆಯಾದ ಸೀತಾದೇವಿಯಲ್ಲಿಯೇ ತೆರೆದವನು. ನೋಡನ್ನ ಸಾಹಸಗಳಿದ್ದೆ. ಶ್ರೀರಾಮ ಶುಭ ಜಯ ರಾಮ, ಶ್ರೀರಾಮ ಜಯ ರಾಮ, ಧನ್ಯನಾದೆ ನಿನ್ನಯ ನಾಮದಿ, ಧನ್ಯನಾದೆ ನಿನ್ನಯ ನಾಮದಿ, ಶ್ರೀರಾಮ ಜಯ ರಾಮ.
ಮಾಡಿ